ಸಾಕ್ಷ್ಯ ಶಿವ ಮುಕ್ತಿ ಮಾರ್ಗ ಎಲ್ಲ ಬಲ್ಲವನೆಂದು ಹೇಳುತ್ತಿರುವೆಯಲ್ಲ, ಅವನು ಗಂಗೆ ತಂದು ಜಿಡಿ ಒಳಗೆ ಹಾಕಿಟ್ಟನಲ್ಲೇ ಹೇಳಂತಾಗು. ಮರದ ಮೇಲಿನ ಹಣ್ಣು ನೋಡಿ ಸಂತೋಷ ಪಟ್ಟರೆ ಪರಮನಿ ಹಣ್ಣು ಯಾರು ಹೊಲದವಳು ನೀ ಚಾತ್ಮ ಶಿವ ಮುಕ್ತಿ ಮಾರ್ಗ ಎಲ್ಲ ಬಲ್ಲವನೆಂದು ಹೇಳುತ್ತಿರುವೆಯಲ್ಲ, ಅವನ ಹಂಜಿವಾಗಿ ಸುಡುಗಾಡಿ ಹಾಕ್ತಾರೆ ರಮಣೆ. ಇನ್ನು ಮುಂದೆ ಹೇಳ್ತೀನಿ ಕೇಳುವಂತ ಏನು ಜರಿಯದ ಕುಪ್ಪಸ ನಿನ್ನ ತೋಳಿಗೆ ಚಿಟಿಮಿಟಿಯಾಗಿ ಕಾಣಿಸುತ್ತಿರುವುದು. ನಿನ್ನ ತೋಳಿನ ಮೇಲೆ ತಲೆ ನೀರು ಎಂದು ಮಲಗಿನ ನನ್ನ ತೋಳಿನ ಮೇಲೆ ತಲೆ ನೀರು ಏನು ಮಲಗವಿ? ನೀನು ಮಾಡಿಕೊಂಡ ಹೆಂಡತಿಯ ತೋಳಿನ ಮೇಲೆ ಮಲಗಲೋ ನೀ ಮತ್ತೆ ಹೇಳ್ತೀನಿ ಕೇಳುವಂತ ನನ್ನ ಮಾಡುವ ಹೇಳಂತ ನಾವು
ನನ್ನ ಗಂಡನಾದ ಶ್ರೀರಾಮನು ಕಂಡರೆ ನಿನ್ನನ್ನು ಗುಂಡಿಲಿಡೋ ನೋಡುವ ನೀ ಚಾತ್ಮ. ಸುಂದರ ಹೇಳ್ತೀರಿ ಕೇಳ್ತಾಗ ನಿನ್ನ ತೋಳಿನ ಮೇಲೆ ತಲೆಯ ನೇರಿ ಎಂದು ಮನೆಯಲ್ಲೇ ಎಲ್ಲೋ ಭ್ರಷ್ಟ, ನನ್ನ ತೋಳಿನ ಮೇಲೆ ತಲೆಯ ನೀರು ಏನು ಮಲಗುವಿ? ನೀನು ಮಾಡಿಕೊಂಡ ಹೆಂಡತಿಯ ತೋಳಿನ ಮೇಲೆ ಮಲಗಲೋ ಭ್ರಷ್ಟ. ಭ್ರಷ್ಟ ಮತ್ತೆ ಹೇಳ್ತೀನಿ ಬಿಡು. ಮುಂದೆ ಕೇಳ್ಕಂಡು ಅಂತ ಹೇಳ್ತೀನಿ ನೋಡುವ ಭ್ರಷ್ಟ. ಮತ್ತೆ ಹೇಳ್ತೀನಿ ಕೇಳು ನಾವು. ಅಯ್ಯೋ ಶಿವ ಶಿವ, ಹೇಗೆ ಮಾಡ್ಲಿ ಅಮ್ಮ ತಾಯಿಗಳಿರ ಈ ದುರನ ಕೈಯೊಳಗ ಸಿಕ್ಕು ಪಾರಾಗುವ ಬಗೆ ಹೇಗಮ್ಮ ತಾಯಿಗಳಿರ. ಸುಂದರೇ ಕೆಲವು ಪ್ರಶ್ನ ಹೇಳ್ತೀನಿ ಕೇಳ ಚೆನ್ನಾಗಿ ಪೇರು ಅಂತ ನಾವು.
ಎಂದು ತಪ್ಪದಿಲ್ಲ. ನೀನು ನನ್ನ ಸೆರೆಗಡೆ ಹೇಗೆ ಮಾಡಲಿ ತಾಯಿಗ ಈ ದುರ ಮಾಸ್ತಾರು ಎನ್ನ ಕ್ವಾಣಿ ಒಳಗೆ ಕರೆದೊಯ್ತರು. ನನಗೆಂತ ಗಡ್ಡ ಬಂದಮ್ಮ ತಾಯಿಗ ತಾಯಿಗ ಮತ್ತೆ ಹೇಳ್ತೀನಿ ಕೇಳುವಂತ ಹೆಣ್ಣು ಮಕ್ಕಳು ನಡೆದಂತ ಪುಣ್ಯವಂತರು ನೀವು. ನನಗೆಂತ ಕಷ್ಟ ಬಂತಮ್ಮ ತಾಯಿಗೈರ ಅಮ್ಮ ಯಾವ ಮತ್ತೆ ಕೇಳ್ತೀನಿ ಕೇಳುವಂತರಾಗಿರಿ.
ತಾಯಿಗಳಿದ ಇಂಥ ಕಷ್ಟಕ್ಕೆ ನನ್ನನ್ನು ಹಾಕಿದಿರುವ ತಾಯಿ ತಂದೆ ನನಗೆಂತ ಕಷ್ಟ ಬಂದಿದ್ದಮ್ಮ ತಾಯಿಗಳಿದ ಅಮ್ಮ ತಾಯಿಗಳಿದ ಇವನಿಗೆ ಮಾಡುವ ಹಂಚಿಕೆ ಬೇರೆ ಇರುವುದು ಹೇ ಮಾಸ್ತರ್ ಹೇ ಸುಂದರ ನುಡಿ ಕೇಳುವಂತರ ಮಾಡೋದು ಹೇಳಂತ ಹಾಕಿ ಆಗು ಹುಟ್ಟುತ್ತಲೇ ನನ್ನ ಕುತ್ತಿಯನ್ನು ಕೊಯ್ಯಲಿಲ್ಲ ನನಗೆಂತ ಗಟ್ಟ ಬೈದ ತಾಯಿಗಳಿದ ಈ ದುರ ಮಾಸ್ತಾರಿ ಮಾಡುವ ಅಂಜಿಕೆ ಬೇರೆ ಇದೆ ಹೇ ಮಾಸ್ತರ್ ನುಡಿಯನ್ನು ಕೇಳು ನಿಮ್ಮ ಸ್ಟೇಷನ್ ಕೋಡಿ ಒಳಗ ಹೋಗೋಣ ನಡಿ ಅಂತಾರಾಗಿ ನಿನ್ನ ಮೇಲೆ ನಿಮ್ಮ ಮನಸ್ಸಿಗೆ ಬಂದಂತೆ ಮಾಡುವಂತರಾಗಿರಿ ಮಾಸ್ತಾರ್ರಿ ಏಕೋ ನನ್ನ ಹೆಡಗಂಡು ಬಡ್ಕೊಂಡಂತೆ ಕಾಣುತ್ತದೆ ಇವಳು ಏನು ಮಾಡುವ ಉಪಾಯ ಹೇಳ್ತೀನಿ ಕೇಳುವಂತ ಚೆನ್ನಾಗಿ ಕೇಳುವಂತರಾಗಿರಿ ಬಡಿವಾರದ ಮಾತುಗಳನ್ನ ಆಡಿದರೆ ಬಿಡುವನು ಯಾರು ಸುಂದರಿ ಸುಂದರಿ ಇನ್ನು ಮುಂದಾರೆ ಹೇಳ್ತೀನಿ ಕೇಳಂತ
ಮಾಸ್ತರ್ ಜಾಡಿ ಜಮಕನ ಹಾಸಿನ ಜಾಗವ ನೋಡಿ ಅಲ್ಲಿ ಪ್ರಯಾಣವ ಮಾಡಿ ತಡ ಮಾಡದೆ ನನ್ನ ಕೋಣೆಗಳಿಗೆ ಹೋಗನಲ್ಲೇ ರಮಣೆ ಒಳ್ಳೆ ಮಾಸ್ತರ್ ಮಾಸ್ತರ್ ಏನು ನೋಡಿ ಕೇಳು ನಾನು ಮೂತ್ರ ಮರೆದು ಬರುತ್ತಿರುವೆನು ನನ್ನ ಕೊನೆಯ ಸರಿಗೆ ಹಿಡಿದು ಹೊರಗೆ ಬಿಡುವಂತರಾಗಿ ಮಾಸ್ತರ್ ಸುಂದರ ಸುಂದರ ಹೇಳ್ತೀನಿ ಚೆನ್ನಾಗಿ ಕೇಳುವಂತರಾಗಿ ಮಾಸ್ತರ್ ನಿನ್ನನ್ನು ನಂಬಲಾರೆನೋ ನನಗೆ ಸಾಕ್ಷಿಯನ್ನು ಕೊಟ್ಟು ಹೋಗುವಂತಾಗಲಿ ಮಾಸ್ತರ್ ಏನು ನೋಡಿ ಕೇಳು ಪಾರ್ ಮಾಡು ಶಿವನೇ ಹೇಗೆ ಮಾಡಲಿ ನನ್ನ ಪತಿವ್ರತ ಪಾರ ಮಾಡೋ ಶಿವನೇ ಶಂಕರನೇ ಚೆನ್ನಾಗಿ ಹೇಳುವಂತ
ರಾತ್ರಿ 6 ತಾಸಿನಲ್ಲಿ ಯಾರು ಇಲ್ಲವ ವೇಳೆಯಲ್ಲಿ ಇವಳನ್ನು ಎಳೆದಾಡಿ ಜಗ್ಗಾಡಿ ಬಂದು ಬಿಡುತ್ತೆ. ಹಟ್ಟಕ್ಕೆ ಹಾಕಕ್ಕೆ ಬರ್ತಲೇ. ಹಾ ಹೇ ಮಾಸ್ತಾರೆ, ಸುಮ್ಮನೆ ನನ್ನ ಮಾತು ಕೇಳಿ ಹೊರಗೆ ಹೇಳ್ತೀರಿ ಕೇಳುವಂತ ನಾವು ಮಾತು ಹೇಳೋದು ಹಾಕೋದು. ಸುಮ್ಮನೆ ನನ್ನ ಮಾತು ಕೇಳಿ ಹೊರಗೆ ಹೋದರೆ ಒಳ್ಳೆದಾಯ್ತು. ಇಲ್ಲವಾಗ ನಿನಗೆ ಶಿಕ್ಷೆ ಕೊಡುವಂತ ಮೇಲಿನ ದೊರೆಗಳು ಬರ್ತಾರೆ ನೋಡ್ರಿ ಹೋಗ್ತಾರೆ. ನಾನು ಸುಳ್ಳು ಮಾತ್ರ ಹೇಳೋಲ್ಲ, ವಚನ ಮೀರೋಳಲ್ಲ. ಎಂತ ಹೆಣ್ಣಪ್ಪ ನೀನು? ಈ ಕೂಸು ಭೀಮನ ಎತ್ತಿಕೊಂಡು ನನ್ನ ಹೊರಗಡೆ ಬಿಡುವಂತಾಗಿರಿ ಮಾಸ್ತರ್. ಹೇಳ್ತೀನಿ ಕೇಳುವಂತ ಹೇಳುವಂತ ನನ್ನ ಮೇಲೆ ಪ್ರೇಮ ಬರಲಿ, ಮೋಹ ಬರಲಿ, ಉಂಡನಂದರೆ ರಸವಿಲ್ಲ, ಕಾಲದ ರಸವಿಲ್ಲ. ಕೂಸು ಭೀಮನ ನನ್ನ ಕೈಯಲ್ಲಿ ಕೊಟ್ಟು ಹೋಗುವಂತವಲ್ಲೇ ರಮಣೆ. ಹಾಗಾದ್ರೆ ತೆಗೆದುಕೊಳ್ಳುವಂತವ್ರಿ ಮಾಸ್ತರ್. ಯಾವುದೋ ಕೊಟ್ಟಿಲ್ ಬೇವ ಕೇಳುವಂತ ನಾವು ಧೈರ್ಯವನೇ
ನೀನು ಅಳುಬೇಡ, ಕರಿಬೇಡ, ಸ್ವಲ್ಪ ಧೈರ್ಯವನ್ನು ನೀಡು. ಈಗ ಇನ್ನ ಒಂದು ತಾಸಿನ ಮೇಲೆ ದೊರೆಗಳು ಬರ್ತಿರೋರು. ಆ ದೊರೆಗಳು ಬಂದ ಮೇಲೆ ಚಿಲಕವನ್ನು ತೆಗೆದು ನೋಡಪ್ಪ ಕಂದಮ್ಮನೆ. ಮಾಸ್ತರ್ ಏನು ಕೇಳುತ್ತಾರಾಗಿರಿ, ತಾಯಿಗೆ ಕೇಳುತ್ತಾರಾಗಿರಿ. ಈ ಗಾಡಿಕಾರರು ಬಂದು ನನಗೆ ಕೇಡು ಮಾಡಿರುವುದನ್ನು ನೋಡಿರುವಿರ. ಎಂತ ಮಾರ್ಗದಲ್ಲಿ ಶ್ರೀಕೃಷ್ಣನು ಬಂದು ಎನ್ನ ಪತಿ ವಿರುದ್ಧ ಪಾರು ಮಾಡಿದ್ರು ನೋಡಮ್ಮ ತಾಯಿಗಳಿಲ್ಲ. ಹಾ ಏ ಮಾಸ್ತರ್ ಚಂದಾಗಿ ಬೇಡಂತ ಹೇಗೆ ಮಾಡಲಿ? ಹೆಣ್ಣಿನ ಮಹಿಮಾ, ಕುದುರೆಯ ಮಹಿಮಾ, ನೀರಿನ ಮಹಿಮಾ, ಇವು ಮೂರು ಯಾರಿಗೆ ತಿಳಿಯೋಲ್ಲಪ್ಪ ನೋಡಪ್ಪ ಶಿವನೇ ಶಂಕರನೇ. ಈಗಲಾದ್ರೂ ತಿಳಿತಿರುವ ನೀ ಚಾತ್ಮ ಇಲ್ಲಿ ಸುಂದರೇ ಭ್ರಷ್ಟ ಇನ್ನು ಮುಂದಾರು ಹೇಳ್ತೀವಿ ಕೇಳುವಂತ ಹಾಗೆ ಕೇಳುವಂತವ್ ನಾವು ನೋಡಿ ಕೇಳುವಂತವ್. ನೀನು ಮಾಡಿದ ಉಪಕಾರ ನನ್ನ ಜನ್ಮಕ್ಕೆ ಹುರಿದವು.
ನೀನು ಕದವು ಮುಚ್ಚಿ ಚಿಲ್ಕನಾಗಿ ಹೋಗಿ ನಿಂತಲ್ಲೇ ಈಗಲಾದ್ರೂ ತಿಳಿತೀನೋ ನೀ ಚಾತ್ಮ ನಂಗೆ ಇನ್ನು ಮುಂದೆ ಹೇಳ್ತೀವಿ ಕೇಳುವಂತ ನಿನ್ನ ಮನಸ್ಸಿನ ಬೇಡವೂ ನನಗೆ ತಿಳಿಯಲಿಲ್ಲ. ನೀನು ಕದವು ಮುಚ್ಚಿ ಚಿಲುಕನಾಕಿ ಹೊರಗೆ ನಿಂತಲೇ ರಮಣೆ. ಈಗಲಾದ್ರೂ ತಿಳಿತೇನೋ ಭ್ರಷ್ಟ ರಮಣೆ ಎಲ್ಲೋ ನಿಚ್ಚಾತ್ಮ ಇನ್ನು ಮುಂದೆ ಹೇಳ್ತೀನಿ ಕೇಳುವಂತ ಸುಮ್ಮನೆ ನನ್ನ ಮಾತು ಕೇಳಿ ಒಳಗೆ ಬಂದರೆ ಒಳ್ಳೆಯದಾಯ್ತು. ಇಲ್ಲವಾದ್ರೆ ನಿನ್ನ ಕೂಚಿನ ಕೈ ಕಾಲ ಕೀಲಗಳನ್ನು ಕಳೆದು ಬಿಡ್ತೀನಲ್ಲ ರಮಣಿ. ಎಲ್ಲೋ ಭ್ರಷ್ಟ ನುಡಿಯ ಕೇಳುವಂತವನು ಕೆಲೋ ನಿಚಾತ್ಮ ಇರೇ ನಾರಿ ಮನೆ ಕೂಸು ಹೋದರೂ ಚಿಂತೆ ಇಲ್ಲ. ನನ್ನ ಪತಿವ್ರತ ನೆಟ್ಟಗಿದ್ದರೆ ಮುಂದೆ ಇಂತ 10 ಕೂಸು ಕಂಡಿರಂತ ಹೇಳ್ತಾರೆ ನಿಚಾತ್ಮ. ಕೆಲೋ ನಿಚಾತ್ಮ ಸುಮ್ಮನೆ ಹೊರಗೆ ಬಂದರೆ ಒಳ್ಳೆಯದಾಯ್ತು.
ಇರದಿದ್ದರೆ ನಿನ್ನ ನಿನ್ನ ಮಗುವಿನ ಕೈ ಕಾಲ ಕೀಲಗಳನ್ನು ಕಿತ್ತು ಬಿಸಾಡ್ಬಿಡ್ತೀವಲ್ಲ ಸುಂದರ. ಬಾರಿ ಯಾವ ಅಮ್ಮ ತಾಯಿಗಳಿರ ತಾಯಿ ತಂದೆ ಮಾತು ಮೀರಿ ಬಂದು ನಿನ್ನನ್ನು ಕೊಲ್ಲು ಬಿಟ್ಟಿರಪ್ಪ ಕಣ್ಣಮ್ಮನೇ. ಮಾ ತಾಯಿಗಳಿರ ಮತ್ತೆ ಹೇಳಿದ್ರಿ ಕೇಳುವಂತವರಾಗಿರಿ. ಅಮ್ಮ ತಾಯಿಗಳಿರ 9 ತಿಂಗಳ ಹೊತ್ತು ನನ್ನ ಹೊಟ್ಟೆಯಲ್ಲಿ ಹಡೆದಿದ್ದೆ ಮಗ. ನಾನು ಈ ದುರುಳ ಮಾತಾರನ ಕೈಯಲ್ಲಿ ಹತವಾದಿಯಲ್ಲಪ್ಪ ಕಣ್ಣಮ್ಮನೇ. ಅಮ್ಮ ತಾಯಿಗಳಿರ ಮತ್ತೆ ಹೇಳ್ತೀನಿ ಕೇಳುವಂತರಾಗಿರಿ. ಎಂದಿಗಾಯ್ತು ಮರಣ ಆ ಶುಭ ನನ್ನ ನಿನ್ನಯ ಋಣ
ಕಂದಮ್ಮನೆ, ಇಂದಿಗೂ ನನ್ನ ನಿನ್ನ ಋಣವೋ ತೀರಿತು ಪತಿಮುಖ ಕಾಣದೆ ಅಥವಾ ಅದೆಲ್ಲಪ್ಪ ಕಂದಮ್ಮನೆ. ಅಮ್ಮ ತಾಯಿಗಳಿರ ಮತ್ತೆ ಹೇಳ್ತೀನಿ ಕೇಳುವಂತವ್ರಾಗಿರಿ. ಅಮ್ಮ ತಾಯಿಗಳಿರ ಕೈಯೋಳು ಕೀಲಿ ಕಡಗ ಕಾಲೋಳು ಗಂಗಾರುಳಿ ಇವು ಮೇಲು ಮುಸುಗಿರೋಳು ಹಸುಗೂಸು ಭೀಮನನ್ನು ನಾನು ಹೇಗೆ ಮರಿಲಮ್ಮ ತಾಯಿಗಳಿರ. ತಾಯಿಗಳಿರ ಮತ್ತೆ ಹೇಳ್ತೀನಿ ಕೇಳುವಂತವರಾಗಿರಿ. ತಾಯಿಗಳಿರ ಮುತ್ತಿನ ಕಂಟಿನಿಸರ ಕೆಜ್ಜೆಯ ಹುಡುಗಾರ ಹಸಿರಂಗಿ ಹಾಲುಗಡಗ ಕುಸಲಾದ ಕುಪ್ಪಸವನ್ನು ಇವು ಮೂರು ಯಾವ ದಾರಿ ಒಯ್ಲಮ್ಮ ತಾಯಿಗಳಿರ. ಅಮ್ಮ ತಾಯಿಗಳಿರ ಮತ್ತು ಹೇಳ್ತೀನಿ ಕೇಳುವಂತವರಾಗಿರಿ. ಅಮ್ಮ ತಾಯಿಗಳಿರ ದೇವಕಿ ಮಕ್ಕಳನ್ನು ಅವರ ಸೋದರ ಮಾವನಾದ ಕಂಸಾಸುರನು ಕೊಲ್ಲಿದ ಹಾಗೆ ನನ್ನ ಮಗನನ್ನು ಈ ದುರ ಮಾಸ್ತಾರರು ಹಿಂಗೆ ಕೊಲ್ಲಿದ ನೋಡಮ್ಮ ತಾಯಿಗಳಿರ. ಮಗನೇ ನನ್ನ ವಚನವನ್ನು ಲಾಲಿಸುವಂತವನಾಗು.
ಕೈಯಲ್ಲಿ ಕಂಕಣ ಮೈಯೆಲ್ಲ ಅರಿಶಿನ ಕೂಸು ಭೀಮನ ಹಣೆಯ ಮೇಲೆ ಮುತ್ತಿನ ಬಾಸಿಂಗ ಕಟ್ಟಿದಂತಾಯ್ತು ನೋಡು ಮಗನೇ. ಏನು ಚೆನ್ನಾಗಿತ್ತು ಹೇ ಮಗನೇ. ಭೀಮನ ಕೈಯಲ್ಲಿ ಕಂಕಣ ಮೈಯೆಲ್ಲ ಅರಿಶಿನ. ಭೀಮನ ಹಣೆಯ ಮೇಲೆ ಮುತ್ತಿನ ಭಾಷೆಗಳನ್ನು ಕಡಿತನಾಯ್ತು ನೋಡಿ. ಒಳ್ಳೇದಾಯ್ತಪ್ಪ ರಾಮಚಂದ್ರ. ರಾಮಚಂದ್ರ ನನ್ನ ನುಡಿಯನ್ನು ಲಾಲಿಸುವಂತವನು. ಏನು ತಡ ಮಾಡಿದ ಚೆನ್ನಾಗಿ ಮಗನೇ. ನೀ ಹೇಳಿದ ಮಾತು ಕೇಳಿ ನನ್ನ ಎದೆ ಬುಗಿಲ್ ಬುಗಿಲ್ ಎನ್ನುತ್ತಿರುವುದು. ಲಗು ಮಾಡಿ ಆಲೂರಿಗೆ ಹೋಗ ನಡಿಯಪ್ಪ ರಾಮಚಂದ್ರ. ಹೇ ಮಗನೇ. ಆಯ್ತಾರ ಹಾಕುವುದು ಹಾಲೂರ ಸಂತಿ ತಡ ಮಾಡಿದ ಅಲ್ಲಿಗೆ ಹೋಗ ನಡಿ ಜನನಿ. ಏನಾಯ್ತಪ್ಪ ರಾಮಚಂದ್ರ? ಅಗತ್ಯ ಹೋಗ ನಡಿಯಪ್ಪ ರಾಮಚಂದ್ರ.
ಅತ್ತೆ ಮಾಯ ನುಡಿ ಕೇಳುವಂತ ಕೇಳು ಅದೇನು ತಡ ಮಾಡಿ ಹೇಳುವಂತ ಏ ಅತ್ತಮ್ಮ ನಿನ್ನ ಮಗ ಮನಸ್ಸು ಬಿಟ್ಟು ಮುಂದಕ್ಕೆ ಹೋಗಿರು ನನಗೆಂತ ಕಷ್ಟ ಬಂದಿದೆ ಅತ್ತಮ್ಮ ಅತ್ತಮ್ಮ ಮತ್ತೆ ಹೇಳ್ತೀನಿ ಕೇಳುವಂತ ಕೇಳು ಏನು ಚೆನ್ನಾಗಿ ಹೇಳುವಂತವಳು ಹೇ ಸಸಿಮುದ್ದ ಕಾಂತನ ಹುಡುಕುತ್ತಾ ಗಾಡಿಯನ್ನು ನೋಡುತ್ತಾ ಗಾಡಿ ಸ್ಟೇಷನ್ಗೆ ಬಂದಿರೋನು ಆ ಸ್ಟೇಷನದಲ್ಲಿ ಇದ್ದಾನು ಮಾಸ್ತಾರು ನನ್ನನ್ನು ವಿಚಾರ ಮಾಡಿ ನೋಡಿ ಅತ್ತಮ್ಮ ಒಳ್ಳೇದಾಯ್ತಮ್ಮ ಸಸಿಮುದ್ದ ಅತ್ತಮ್ಮ ಮತ್ತೆ ಹೇಳ್ತೀನಿ ಕೇಳ್ತೀಗ ಏನು ಚೆನ್ನಾಗಿ ಹೇ ಸಸಿಮುದ್ದ ಜಾನಿ ನಿನ್ನ ಸೊಸೆ ಮೂತ್ರದ ನ್ಯಾವಮ್ಮ ಕಂದನನ್ನು ಕೈಯಲ್ಲಿ ಕೊಟ್ಟು ಕಳಮುಚ್ಚಿ ಚಿಲಕವನಾಕಿ ನಾನು ಹೊರಗಡೆ ಬಂದ್ಬಿಟ್ಟೆ ನೋಡಿ ಅತ್ತಮ್ಮ ಸಹಿಸು ಸಸಿಮುದ್ದ ಸಹಿಸು ಅತ್ತಮ್ಮ ನೋಡಿ ನನ್ನ ಸಸಿಮುದ್ದ ನನ್ನ ವಚನವನ್ನು ಲಾಲಿಸು ಅಂತ
ಹೇ ಸಸಿಮುದ್ದ, ಹೇ ತಮ್ಮ, ನಾಳೆ ಅಮಾವಾಸ್ಯೆ ಹೋದ ಮೇಲೆ ಗತವು ತೀರಿದ ಮೇಲೆ ನಾನು ಕರೆಯಲಿಕ್ಕೆ ಬರ್ತಿದ್ದೆ. ನೀನು ಒಬ್ಬಳೆ ಯಾಕೆ ಬಂದೆ ಮಾ ಸಸಿಮುದ್ದ? ಹೇಳ್ತೀನಿ ಕೇಳುವಂತ ನಾ ಹೇಳ್ತಿಕ್ಕ ಎಲೆ ಕಾಗಿಯ ಕಾಲವಳೆ ಕರಿಬೇರೆ ನಡ ಬೇಗತಿ ಅವ ಕಾದಾಡಿ ಕೂಸ್ಕೊಂಡಲ್ವ ದಿಗ್ಮಲ್ಗಿತ್ತೆ ಏನ್ ಚೆನ್ನಾಗಿ ಗುಬ್ಬಿಯ ಕಾಲ ಗುಳುಗುಂಜಿ ಮಸುಡೋಳೆ ಅಂದ ಚಂದ ನೋಡಿ ಬೆಳೆಸಿದ್ದೆ ಕೂಸನ್ನ. ನಾನೇ ಒಲಿ ಮಾಡಿದ್ದೆ. ರೂಪಾಯಿ ಕೊಟ್ರು ರೂಪಾಯಿ ಇಲ್ಲ ಮಸುಡವಳೆ ಅವ ಕಾದಾಡಿ ಕೂಸ್ಕೊಂಡಿಟ್ಟಲ್ವ ದಿಗ್ಮಲ್ಗಿತ್ತೆ ಕಾವಿ ಕೊಟ್ಟರೆ ಮಾಡಿಲ್ಲ ಮಸುಡವಳೆ. ನಾನೇ ಮಾಡಿದ ಒಲಿ ಮಾಡಿದ್ದೆ.